ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಇದೊಂದು ಬೇಜವಾಬ್ದಾರಿತನದ ಹೇಳಿಕೆ ಆಗಿದೆ. ಗಂಗಾ ನದಿಯಲ್ಲಿ ಮೋದಿ ಅಮಿತ್ ಶಾ ಸ್ನಾನ ಮಾಡಿದ್ರೆ ಪಾಪ ತೊಳೆಯಲ್ಲ ಎಂಬ ಹೇಳಿಕೆ ಸರಿಯಾದದ್ದು ಅಲ್ಲ. ಹಿಂದೂಗಳ ಭಾವನೆಗೆ ಈ ಹೇಳಿಕೆ ಧಕ್ಕೆ ಉಂಟು ಮಾಡುವ ಹೇಳಿಕೆ ಆಗಿದೆ ಎಂದು ಹುಬ್ಬಳ್ಳಿಯಲ್ಲಿ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದಿ ಕಿಡಿಕಾರಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ಜಗತ್ತಿನ ಜನತೆ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಸ್ನಾನಕ್ಕೆ ಬರುತ್ತಾರೆ. ಮಹಾಕುಂಭ ಮೇಳ ಇದೊಂದು ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮವಾಗಿದೆ. ಇದಕ್ಕೆ ಜನರು ಶ್ರದ್ಧಾ ಭಕ್ತಿಗಳಿಂದ ಹೋಗುತ್ತಿದ್ದಾರೆ. ತಾವು ಮುಸ್ಲಿಮರಿಗೆ ಹಣ ಕೊಟ್ಟು ಮಕ್ಕಕ್ಕೆ ಕಳಿಸುತ್ತೀರಿ, ತಾವು ಅವರಿಗೆ ಹೋಗಿ ಹೇಳಿ ಮಕ್ಕಕ್ಕೆ ಹೋಗುವಿರಾ ಎಂದು ಸೋನಿಯಾ ಗಾಂಧಿ ರೋಮ್ ದೇಶಕ್ಕೆ ಪೋಪ್ ದರ್ಶನ ಪಡೆಯಲು ಹೋಗುತ್ತಾರೆ. ಅವರಿಗೆ ಕೇಳುತ್ತಿಲ್ಲ ಯಾಕೆ? ಆರ್ಥಿಕ ಪರಿಸ್ಥಿತಿ ರಾಜ್ಯದಲ್ಲಿ ಕೆಟ್ಟು ಹೋಗಿದೆ. ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕೆಟ್ಟಿಲ್ಲ. ಇದನ್ನ ಸಚಿವ ಸಂತೋಷ್ ಲಾಡ್ ಅರಿತು ಮಾತನಾಡಬೇಕು ಎಂದು ಬೆಲ್ಲದಿ ಕಿಡಿಕಾರಿದರು. ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಅತ್ಯಂತ ಬೇಜವಾಬ್ದಾರಿಯುತವಾದ ಹಾಗೂ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ದೇಶಾದ್ಯಂತ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಜನ ಪ್ರಯಾಗರಾಜಕ್ಕೆ ಹೋಗಿ ಅಲ್ಲಿ ಕುಂಭಮೇಳದಲ್ಲಿ ಸರಸ್ವತಿಯ ಗಂಗಾ ಹಾಗೂ ಯಮುನೆಯ ಏನು ಮಿಲನ ಆಗೈತಿ ಆ ಸ್ಥಳದಲ್ಲಿ ಡಿಪ್ ಮಾಡುವುದರ ಮೂಲಕ, ಮುಳುಗುವುದರ ಮೂಲಕ ಅಲ್ಲಿ ಅದೊಂದು ದೊಡ್ಡ ಪುಣ್ಯ ಸಂಪಾದಿಸುವಂಥ ಕೆಲಸವನ್ನು ಇವತ್ತು ಜನ ಮಾಡ್ತಾಯಿದ್ದಾರೆ. 144 ವರ್ಷದಲ್ಲಿ ಒಂದು ಸರ್ತೆ ಸಿಗುವಂಥ ಅವಕಾಶ. ಅದಕ್ಕಾಗಿ ಜಗತ್ತಿನಿಂದ ಎಲ್ಲ ಕಡೆಯಿಂದ ಜಗತ್ತಿನಿಂದ ಜನರು ಅಲ್ಲೇ ಬರ್ತಿದ್ದಾರೆ. ಆ ಪುಣ್ಯ ಸಂಪಾದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಏನು ಅಲ್ಲಿ ಗಂಗಾದಲ್ಲಿ ಮುಳುಗಿ ಬಂದರೆ ಬಡತನ ಹೋಗ್ತಿತ್ತೇನೆ ಅಂತೇಳಿ ವ್ಯಂಗ್ಯವನ್ನು ಮಾಡಿದ್ದಾರೆ. ನಾನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೇನೆ, ಇವತ್ತೇನು ಮಹಾಕುಂಭಕ್ಕೆ ಜಗತ್ತಿನಾದ್ಯಂತ ದೇಶಾದ್ಯಂತ ಸುಮಾರು 40 ಕೋಟಿಯಷ್ಟು ಜನ ಅಲ್ಲೇನು ಹೋಗ್ತಾರಂತ ನಿರೀಕ್ಷೆ ಐತಿ. ಜನ ಹೋಗ್ತಿದ್ದಾರೆ, ಕೋಟಿ ಜನ. ಅವರೆಲ್ಲರೂ ತಮ್ಮ ಸ್ವಂತ ದುಡ್ಡಿನಿಂದ ಅಲ್ಲಿ ಹೋಗ್ತಿದ್ದಾರೆ, ತಮ್ಮ ಸ್ವಂತ ಖರ್ಚಿನಿಂದ ಅಲ್ಲಿ ಹೋಗ್ತಿದ್ದಾರೆ. ಶ್ರದ್ಧಾಭಾವನೆಯಿಂದ ಅಲ್ಲಿ ಹೋಗಿ ಗಂಗೆಯಲ್ಲಿ ಪ್ರಯಾಗರಾಜದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ. ನಿಮಗೆ ಇದೇ ಪ್ರಶ್ನೆಯನ್ನು ಸಾಬರಿಗೆ ಕೇಳುವಂಥ ಧೈರ್ಯ ಐತನ? ಇವತ್ತು ಹಿಂದೂಗಳು ಐತಲ್ಲ ತಮ್ಮ ಸ್ವಂತ ದುಡ್ಡಲ್ಲೇ ಪ್ರಯಾಗರಾಜಿಗೆ ಹೋಗ್ತಿದ್ದಾರೆ. ನೀವು ಸಾಬರಿಗೆ ಮೆಕ್ಕಕ್ಕೆ ಕೊಟ್ಟು ಕಳಿಸ್ತಿರಲ್ಲ, ದುಡ್ಡು ಕೊಟ್ಟು. ಆ ರೀತಿಯ ಸ್ಕೀಮ್ಗಳನ್ನು ನೀವು ಕಾಂಗ್ರೆಸ್ದವ್ರು ಶುರು ಮಾಡಿರಲ್ಲ. ಏನು ಮೆಕ್ಕಕ್ಕೆ ಹೋಗಿ ಬಂದ್ರೆ ಅಲ್ಲೇನು ಪಾಪ ಇದು ಬಡತನ ಪರಿಹಾರ ಆಗ್ತೈತೇನೋ ಅಂಥೇಳಿ ನೀವು ಕೇಳ್ತೀರನ ಅವ್ರಿಗೆ ಕೇಳುವಂಥ ಧೈರ್ಯ ಐತನು ನಿಮಗೆ? ಅದೇ ರೀತಿ ರೋಮಕ್ಕೆ ಹೋಗಿ ಅಲ್ಲಿ ಕ್ರಿಶ್ಚಿಯನ್ರು ಪೋಪ್ ಜಾನ್ ಪಾಲನ್ನು ಕೈ ಹಿಡಿದು ಅಥವಾ ಅಲ್ಲಿ ಚರ್ಚಿಗೆ ನಮಸ್ಕಾರ ಮಾಡಿ ಬರ್ತಾರೆ, ಅವ್ರು ಪುಣ್ಯ ಸಿಗ್ತೈತೆ ಅಂತ ತಿಳ್ಕೊತಾರೆ. ಅವ್ರಿಗೆ ಅದನ್ನು ಮಾಡಬೇಡ್ರಿ ಅಂತೇಳಿ ಸೋನಿಯಾ ಗಾಂಧಿಗೆ ಹೇಳುವಂಥ ಧೈರ್ಯ ಐತೆ ನಿಮಗೆ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರೆಲ್ಲರೂ ಚರ್ಚಿಗೆ ನಡ್ಕೊತಾರಲ್ಲ, ನಡ್ಕೋಬೇಡ್ರಿ, ಅದರಲ್ಲಿ ಏನು ಬಡತನ ಕಡಿಮೆ ಆಗೋದಿಲ್ಲ ಅಂತ ಹೇಳುವಂಥ ಧೈರ್ಯ ಏನಾದರೂ ನಿಮ್ಗೆ ಐತೇನು? ಅದಿಲ್ಲ ಅಂತಂದಮೇಲೆ ಕೇವಲ ಹಿಂದೂಗಳನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ? ಕೇವಲ ಹಿಂದೂಗಳಿಗೆ ಯಾಕೆ ಇದನ್ನು ಮಾಡತ್ತೀರಿ? ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಾನು ನಿಮಗೆ ಕ್ಷಮಾ ಕೇಳಕ್ಕೆ ಆಗ್ರಹ ಪಡಿಸ್ತೇನೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.